ಮಾಜಿ ಡಿಸಿಎಂ ತಾಲೂಕು ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೊಂದು ನಡೆದಿದೆ. ಶಾಸಕರ ಮೂಗಿನ ನೇರಕ್ಕೆ ನಡೀತಾ ಇದೆ ಲಂಚಾಸುರರ ದಬ್ಬಾಳಿಕೆ. ಅಥಣಿ ಕ್ಷೇತ್ರದಲ್ಲಿ ಬೇಲಿಯೇ ಎದ್ದು ಹೊಲಮೇಯ್ದಂತೆ ಕಾಣ್ತಾ ಇದೆ. ಇದು ಮಾಜಿ ಉಪಮುಖ್ಯಮಂತ್ರಿಯ ತಾಲೂಕು ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಮಾಹಿತಿ. ಶಾಸಕರ ಮೂಗಿನ ನೇರಕ್ಕೆ ನಡೆಯುತ್ತಿದೆ ಲಂಚಾಸುರರ ಅತ್ಯಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಥಣಿ ಕ್ಷೇತ್ರದಲ್ಲಿ ಬೇಲಿಯೇ ಎದ್ದು ಹೊಲಮೇಯುತ್ತಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ತಾಣವಾಗಿದೆ ಅಥಣಿ ತಾಲೂಕು ಪಂಚಾಯತ್. ಪ್ರಭಾವಿ ರಾಜಕಾರಣಿ ಶಾಸಕ ಲಕ್ಷ್ಮಣ್ ಸವದಿ ಕ್ಷೇತ್ರದಲ್ಲಿ ಇದೆಂತಹ ವ್ಯವಸ್ಥೆ? ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ನೋಡಲೇಬೇಕಾದ ಸ್ಟೋರಿ. ಮಾಜಿ ಡಿಸಿಎಂ ತಾಲೂಕು ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಶಾಸಕರ ಮೂಗಿನ ನೇರಕ್ಕೆ ನಡೆಯುತ್ತಿದೆ ಲಂಚಾಸುರರ ದಬ್ಬಾಳಿಕೆ. ಅಥಣಿ ಕ್ಷೇತ್ರದಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುತ್ತಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ತಾಣವಾಗಿದೆ ಅಥಣಿ ತಾಲೂಕು ಪಂಚಾಯತ್. ಪ್ರಭಾವಿ ರಾಜಕಾರಣಿ ಶಾಸಕ ಲಕ್ಷ್ಮಣ್ ಸವದಿ ಕ್ಷೇತ್ರದಲ್ಲಿ ಇದಂತಹ ಒಂದು ವ್ಯವಸ್ಥೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನೋಡಲೇಬೇಕು ನೀವು ಈ ಸ್ಟೋರಿನ. ಮಾಜಿ ಡಿಸಿಎಂ ತಾಲೂಕು ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಶಾಸಕರ ಮೂಗಿನ ನೇರಕ್ಕೆ ಈ ತರಹದೊಂದು ಲಂಚಾಸುರರ ದಬ್ಬಾಳಿಕೆ ನಡೀತಾ ಇದ್ರೂ ಕೂಡ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಸೊ ಅಥಣಿಯಲ್ಲಿ ನಡೆದಿರುವಂತಹದ್ದು ಕಲಬುರಗಿ ಅದು. ಸೊ ಅಥಣಿ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದ್ರೂ ಕೂಡ ಆ ಭಾಗದ ಸಂಬಂಧಪಟ್ಟಂತಹ ಸಚಿವ, ಅದರಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಗಮನಿಸಲೇಬೇಕು. ಪ್ರತ್ಯೇಕವಾದ ಗಮನ ನಿಮ್ಮದು ಇರಲಿ ಸ್ಟೋರಿ ಮೇಲೆ. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮದೇ ವ್ಯಾಪ್ತಿಗೆ ಬರುವಂತಹ ಒಂದು ಇಲಾಖೆಯಲ್ಲಿ ಈ ತರಹದ ಒಂದು ಭ್ರಷ್ಟಾಚಾರ ನಡೆದಿರುವಂತಹದ್ದು. ತಕ್ಷಣ ಮಾತ್ರದಲ್ಲಿ ನೀವು ಕ್ರಮ ತೆಗೆದುಕೊಳ್ತೀರಾ? ಹಾಗಾದರೆ ಏನೇನಾಗ್ತಾ ಇದೆ ಅಲ್ಲಿ ಭ್ರಷ್ಟಾಚಾರದ ಸಂಬಂಧಪಟ್ಟ ಹಾಗೆ, ಏನೇನಾಗಿದೆ ಏನೇನಾಗ್ತಾ ಇದೆ ಆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸೊ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಈ ತರಹದ್ದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಸಚಿವಾಲಯ ಯಾಕೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ? ಭ್ರಷ್ಟಾಚಾರ ಯಾರು ಮಾಡ್ತಾ ಇರೋದು? ಅಥಣಿ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಭ್ರಷ್ಟಾಚಾರಕ್ಕಿಳಿದಂತಹ ಅಧಿಕಾರಿಗಳು, ಮಹಿಳಾ ಅಧಿಕಾರಿ TN ಕೋಳಿ ಮತ್ತು ಆನಂದ ವಂಟಗೋಡಿ ಎಂಬ ಅಧಿಕಾರಿಗಳಿಂದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪ. NRLM ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗುರುತರ ಆರೋಪ. ಸ್ವಸಹಾಯ ಸಂಘಕ್ಕೆ ಸಾಲ ಮಂಜೂರು ಮತ್ತು ಖರ್ಚು ಹಾಕುವುದಕ್ಕೆ ತಲಾ ಸಾವಿರಾರು ರೂಪಾಯಿ ವಸೂಲಿಗೆ ಇಳಿದ ಅಧಿಕಾರಿಗಳು. ತಾಲೂಕಿನಲ್ಲಿ ಸುಮಾರು 1700ರಿಂದ 1800 ಸ್ವಸಹಾಯ ಸಂಘಗಳಿವೆ. ಅಧಿಕಾರಿಗಳಿಂದ ಸ್ವಸಹಾಯ ಸಂಘದ ಮಹಿಳೆಯರು ತೀವ್ರ ಅಸಮಾಧಾನಕ್ಕೊಳಗಾಗಿದ್ದಾರೆ. ಯಾವೊಬ್ಬ ಅಧಿಕಾರಿಗಳಿಗೂ ಹೇಳಿದರೂ ನಮಗೆ ನ್ಯಾಯ ಸಿಗುತ್ತಿಲ್ಲ, ನಮ್ಮಿಂದ ಪ್ರತಿ 6 ತಿಂಗಳಿಗೆ ಹಣ ವಸೂಲಿ ಮಾಡುತ್ತಿದ್ದಾರೆ, ಸರ್ಕಾರದ ಯೋಜನೆ ನಮಗೆ ಸರಿಯಾಗಿ ತಲುಪುತ್ತಿಲ್ಲ ಎಂದು ಮಹಿಳೆ ಅಸಮಾಧಾನ. ಅಥಣಿ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಭ್ರಷ್ಟಾಚಾರಕ್ಕಿಳಿದಂಥ ಅಧಿಕಾರಿಗಳು ನಾವು ಹೇಳಿದಂತೆ, ನಾವು ರಿವೀಲ್ ಮಾಡಿದಂತೆ ಸ್ವಸಹಾಯ ಸಂಘಕ್ಕೆ ಸಾಲ ಮಂಜೂರು ಮತ್ತು ಖರ್ಚು ಹಾಕುವುದಕ್ಕೆ ತಲಾ 1000 ರೂಪಾಯಿ ವಸೂಲಿಗಿಳಿದಿದ್ದಾರಂತೆ ಅಧಿಕಾರಿಗಳು. ದಿನಕ್ಕೂ 100 ಜನರ ಜೊತೆ 1000 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಎಷ್ಟಾಯಿತು? ತಾಲೂಕಿನಲ್ಲಿ ಸುಮಾರು 1700 ಇಂದ ಹಿಡಿದು 1800 ಸ್ವಸಹಾಯ ಸಂಘಗಳಿದ್ದಾವೆ. ಅಧಿಕಾರಿಗಳಿಂದ ಸ್ವಸಹಾಯ ಸಂಘದ ಮಹಿಳೆಯರು ತೀವ್ರ ಅಸಮಾಧಾನಕ್ಕೊಳಗಾಗಿದ್ದು, ಯಾವೊಬ್ಬ ಅಧಿಕಾರಿಗಳಿಗೂ ಕೂಡ ಹೇಳಿದ್ರು ನಮಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ. ನಮ್ಮಿಂದ ಪ್ರತಿ 6 ತಿಂಗಳಿಗೆ ಹಣ ವಸೂಲಿ ಮಾಡುತ್ತಿದ್ದಾರೆ, ಸರ್ಕಾರದ ಯೋಜನೆ ನಮಗೆ ಸರಿಯಾಗಿ ತಲುಪ್ತಾ ಇಲ್ಲ ಎಂದು ಮಹಿಳೆಯರು ಅಸಮಾಧಾನ ಪಟ್ಟಿದ್ದಾರೆ. ಸೊ ಮಹಿಳೆಯರಿಗೆ ಆಗ್ತಾ ಇರತಕ್ಕಂತಹ ಈ ಒಂದು ಅನ್ಯಾಯ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ. ಸಂಬಂಧಪಟ್ಟಂಥ ಇಲಾಖೆ ಎಚ್ಚೆತ್ತುಕೊಳ್ತಾ ಇಲ್ಲ. ಸಂಬಂಧಪಟ್ಟಂತಹ ಜನ ಕೂಡ, ಸಂಬಂಧಪಟ್ಟಂತಹ ಇಲಾಖೆ ಜನರ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇಲ್ಲ. ಮಹಿಳಾ ಅಧಿಕಾರಿ TN ಕೋಳಿ ಜೊತೆಗೆ ಮತ್ತಷ್ಟು ಅಧಿಕಾರಿ ಎಂಬ ಅಧಿಕಾರಿಗಳಿಂದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಆರೋಪ ಕೇಳಿ ಬಂದಿದೆ. ಸೊ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ರೂ ಕೂಡ ಸಂಬಂಧಪಟ್ಟಂಥ ಇಲಾಖೆ ಯಾಕೆ ಈ ಗಾಢ ಮೌನ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಆ ಭಾಗದ ಶಾಸಕರು ಲಕ್ಷ್ಮಣ್ ಸವದಿ
ಅವ್ರ ಫೋನ್ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಯಾಕೆ ಹೀಗೆ ಏನು ಎತ್ತ ಅಂತ ಕೇಳೋದಕ್ಕೆ. ಆದರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಯಾವೊಬ್ಬ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. NRLM ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ. ಸೊ ಈಗಾಗಲೇ ನಾವು ಪ್ರತ್ಯೇಕ ಅಧಿಕಾರಿಗಳ ಹೆಸರು ಕೂಡ ಹೇಳಿದ್ವಿ. ಆ ಅಧಿಕಾರಿಗಳಿಂದಲೇ ಈ ತರಹದ್ದೊಂದು ಕೃತ್ಯ ನಡೀತಾ ಇದೆ ಎನ್ನುವಂತಹದ್ದು. ಅಥಣಿ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಭ್ರಷ್ಟಾಚಾರಕ್ಕೆ ಇಳಿದಿರ್ತಕ್ಕಂಥ ಅಧಿಕಾರಿಗಳು, ಮಹಿಳಾ ಅಧಿಕಾರಿ TN ಕೋಳಿ ಮತ್ತು ಆನಂದ ವಂಟಗೋಡಿ ಎಂಬ ಅಧಿಕಾರಿಗಳಿಂದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಆರೋಪ. ಸೊ NRLM ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ, ಸ್ವಸಹಾಯ ಸಂಘದಲ್ಲಿ ಈ ತರಹದೊಂದು ಭ್ರಷ್ಟಾಚಾರ ಎನ್ನುವಂಥದ್ದು ನಿಜಕ್ಕೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.